ಅಯ್ಯ ಈ ಲೆವೆಟರ್ ಯಾವಾಗ ನಾನೇ ಬೇಗ ಇದೆಲ್ಲಾರನ್ನೂ ಕರಿಬೇಕು. ಈ ಯಾರು ಎದ್ದೊಳ್ದೇ ಇಲ್ವಾ ಬೇಗ? ಏನ್ ಕೆಲಸ ಮಾಡ್ತಾರೆ? ಮಂಜಕ್ಕ ಮಂಜಕ್ಕ ಒಂದು ನಿಮಿಷ ಬಾಯಿ ಈಚೆಗಡೆ. ಹಾ ಪರಿ ಬಂದೇ ಇರು. ಏನ್ ಪರಿಮಳ, ಏನ್ ಸಮಾಚಾರ? ಅಯ್ಯೋ ಮಂಜಕ್ಕ, ನೀನ್ ಟಿವಿ ನ್ಯೂಸ್ ನೋಡ್ದಾ? ಏನಾಯ್ತಂತ ಗೊತ್ತಾ? ಟಿವಿ ನ್ಯೂಸು ನಾನು ನೋಡಿಲ್ವಲ್ಲೇ, ಯಾಕೇನಾಯ್ತು? ಅಯ್ಯೋ ಅದ್ಯಾವುದೋ ಊರಲ್ಲಿ ಪೊಲೀಸ್ ಮುಂದು ಮಾಂಗ ಸರಣ ಕದ್ಬಿಟ್ಟವ್ರಂತೆ. ಅದು 8 ಲಕ್ಷ ಇತ್ತಂತೆ. ಅಲ್ಲ ಮಂಜಕ್ಕ, ಪೊಲೀಸರಿಗೆ ಅಂತ ಗತಿ ಬಂದ್ಬಿಟ್ರೆ ನಮ್ಮಂತರೊಳ್ಳೆ ಏನು ಮಾಡೋದು? ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ಸರನ ಬಿಚ್ಚಿ ಮೇಲೆ ಇಟ್ಬಿಟ್ಟು ಕರಿಮಣಿ ಹಾಕೊಂಡಿದ್ದೆ ನೋಡು. ಅಯ್ಯೋ ಹೌದಾ? ಅದಕ್ಕೆ ಕಣೆ ಹುಷಾರಾಗಿರ್ಬೇಕು. ಕಳ್ಳರಿಗೆ ಯಾರಾದ್ರೆ ಏನು, ಇವಾಗೇನು ಚಿನ್ನ ಕಮ್ಮಿ ರೇಟ್ ಆಗೈತಾ? 8 ಲಕ್ಷ ಇತ್ತಂತ. ಅಯ್ಯೋ ಪಾಪ. ಹ್ಞೂ ಮಂಜಕ್ಕ, ಪಾಪ ಅಮ್ಮ ತುಂಬಾನೇ ಅಳ್ತಾ ಇತ್ತು. ನನಗೆ ನೋಡಿ ಹೊಟ್ಟೆವರಿ ಬಂದ್ಬಿಡ್ತು. 8 ಲಕ್ಷಕ್ಕೆ ಸಂಪಾದನೆ ಮಾಡೋಕೆ ಎಷ್ಟು ದಿನ ಬೇಕಲ್ವಾ? ನನ್ನ ಮದುವೆನಲ್ಲಿ 1,000 ರೂಪಾಯಿ ಇತ್ತು ನೋಡೇ ಪರಿ. ಆವಾಗ ಇಷ್ಟು ಬುದ್ಧಿ ಇದ್ದಿಲ್ಲ. ಇಲ್ಲ ಅಂದಿದ್ರೇನ ಎಷ್ಟೋ ಒಡೆ ಮಾಸಿ ಇಟ್ಕೊತಿದ್ದೆ ನಾನು. ಇವಾಗ ಬುದ್ಧಿ ಐತೆ, ತಗೊಳಕ್ಕೆ ಕಾಸೇ ಇಲ್ಲ. ಮಂಜಕ್ಕ ನನಗೇನು ತೊಂದರೆ ಇಲ್ಲ. ನಮ್ಮ ಅತ್ತೆಗೆ ತುಂಬ ಒಡವೆ ಐತೆ. ಅದರಲ್ಲಿ ಅರ್ಧ ನನಗೆ, ಅರ್ಧ ನಮ್ಮ ಅಕ್ಕನಿಗೆ ಅಂತ ಮೊದಲೇ ಹೇಳ್ಬಿಟ್ಟವ್ರೆ. ಅದರಲ್ಲೇ ನಮ್ಮ ಅತ್ತೆ ಎತ್ತಿದ ಕೈ ನೋಡೆ. ಯಾವಾಗೂ ನಮ್ಮ ಅತ್ತೆ ಅಂತ ಬೈಕೊಂತ ಇರ್ತೀಯ, ಒಡವೆ ಕೊಡ್ತಾಳೆ ಅಂತ ಇವಾಗ ಹೊಗಳ್ತಿದ್ಯಾ ನಿಮ್ಮ ಅತ್ತೆನ? ಅಯ್ಯ ನಾನೇನು ಹೊಗಳ್ದೆ, ಇರೋ ವಿಷಯ ಹೇಳಿದೆ ಅಷ್ಟೇ. ಆಯಮ್ಮನ ನಾನೇ ಹೋಗಲಿ. ಓ ಪರಿಮಳಕ್ಕ, ಮಂಜಕ್ಕ ಏನು ಸಮಾಚಾರ? ತುಂಬ ದಿನ ಆಯಿತು ಕಾಣಿಸ್ತಾ ಇಲ್ಲ ಇಬ್ಬರು ಒಟ್ಟಿಗೆ. ಎಲ್ಲ ಹೊಂಟೋಗಿದ್ರಿ? ಓ ಏನು ಲಾವಣ್ಯ ಮೇಡಮ್ರಿಗೆ ಇವಾಗ ನಾವೆಲ್ಲ ನೆನಪಾಗ್ಬಿಟ್ಟಿದ್ದೀವಿ. ಎಷ್ಟು ದಿನ ಎಲ್ಲೋಗಿದ್ರು, ಕಾಣಿಸೇ ಇದ್ದಿದ್ದಿಲ್ಲ? ಅಯ್ಯೋ ಪರಿಮಳ, ಅದು ನಾನು ನಮ್ಮಪ್ಪ ಮನೆಗೆ ಹೋಗಿದ್ದೆ. ನಮ್ಮ ಯಜಮಾನ ಕರ್ಕೊಂಡೋಗಿ ಬಿಟ್ಟು ಬಂದರು, ರಾತ್ರಿ ಕರ್ಕೊಂಡು ಬಂದರು. ಅದೇನಿಲ್ಲ, ನಮ್ಮಪ್ಪ ಬಂದು ತುಂಬ ದಿನ ಆಗಿತ್ತಲ್ಲ ಇಲ್ಲಿಗೆ, ಅದಕ್ಕೆ ನಾನೇ ಹೋಗಿದ್ದೆ. ಮತ್ತೆ ನಿಮ್ಮ ಯಜಮಾನ್ರು? ಹಾಂ ಅವರು ಅಲ್ಲೇ ಇದ್ದರು. ಅವ್ರು ನನ್ನ ಬಿಟ್ಟು ಒಂದು ದಿನಾನೂ ಇರೋದಿಲ್ವಲ್ಲ, ನಿಮಗೆ ಗೊತ್ತಲ್ಲ. ಅವ್ರು ನನ್ನ ಜೊತೆಲೇ ಇದ್ದರು. ನಾನು ಎಲ್ಲಿದ್ದೆ ಅವ್ರು ಅಲ್ಲೇ ಇರ್ತಾರೆ. ಹೌದಾ? ಮತ್ತೆ ರಾತ್ರಿ ನಿಮ್ಮ ಮನೆ ಬಾಗಿಲು ಓಪನ್ ಆಗಿ ಕ್ಲೋಸ್ ಆದಂಗಿದ್ದು ಸೌಂಡ್ ಬಂತು. ಹೌದಾ? ಇಲ್ವಲ್ಲ. ನೀನು ಏನು ನೋಡ್ದು ಏನೋ, ಹೋಗು. ಇವಳಿಗೆ ಹೇಳೋದು ವೇಸ್ಟ್. ಪರಿಮಳ, ನಿಮ್ಮಪ್ಪ ಚೆನ್ನಾಗಿದ್ದಾರಾ? ಏನು ಹುಷಾರಿಲ್ಲ ಅಂತ ಅಂತಿದ್ದಲ್ಲ, ಇವಾಗ ಹೇಗಿದ್ದಾರೆ? ಹ್ಞೂ ಮಂಜಕ್ಕ ಚೆನ್ನಾಗಿದ್ದಾರೆ. ಸ್ವಲ್ಪ ಕಾಲು ನೋವಾಗಿತ್ತಂತೆ, ಅದಕ್ಕೆ ಕರ್ಕೊಬರ್ಬೇಕು ಅಂತ ನಾನೇ ಅಂದ್ಕೊಂಡಿದ್ದೀನಿ. ಇಲ್ಲೇ ಒಂದು ವಾರ ಇರಲಿ ಅಂತ. ಓ ಏನು ಲಾವಣ್ಯ ಮೇಡಮ್ ಅವರು ಇಷ್ಟು ದಿನ ಕಾಣಿಸೇ ಇದ್ದಿಲ್ಲ. ಎಲ್ಲೋಗಿತ್ತು ಸವಾರಿ? ಅಯ್ಯೋ ಎಲ್ಲೂ ಇಲ್ಲ ಕಣೆ, ಅಪ್ಪ ಮನೆಗೆ ಹೋಗಿದ್ದೆ, ಅದನ್ನೇ ಹೇಳ್ತಿದ್ದೆ. ನೀನು ಅಷ್ಟು ಬೇಗ ಬಂದೆ. ಮಂಜಕ್ಕ ಮಂಜಕ್ಕ, ಅಯ್ಯಯ್ಯೋ ಮಂಜಕ್ಕ, ದೇವ ಬಂತು ದೇವ. ಹ್ಞೂ ಮಂಜಕ್ಕ ನೀನು ಇಲ್ಲೇ ಇದೆಯಾ? ಅದು ಏನಂತೆ ಪರಿ? ಯಾಕೆ ಅದಕ್ಕೆ ಹಂಗಾಗಿ ಬೈಕ್ ತಕೊಂಡು ನಿಂತ್ಕೊಂಡಿದ್ಯಾ? ಕಬಡ್ಡಿ ಓಡಿ ಓಡಿ ಎಲ್ಲ ಓಡಿ, ದೇವ ಬಂತು ದೇವ, ಓಡಿ ಓಡಿ. ಹೈ ಮುಚ್ಚೆ ಬಾಯಿ. ದೇವ ಅಂತ ದೇವ ಎಲ್ಲಿ ಬರ್ತದೆ ದೇವ? ಅದು ಈ ಕಾಲದಲ್ಲಿ. ಅಯ್ಯೋ ದಡ್ಡಿ, ನೀನೇ ದೇವ. ನಿನ್ನ ಮೈ ಮೇಲೆ ದೇವ ಬಂದಿತ್ತು ಕಣೆ, ನಾವೆಲ್ಲ ನೋಡಿದೀವಿ. ನನಗೆ ತುಂಬ ಭಯ ಆಗುತ್ತೆ. ಅದಾ? ಏ ದಡ್ಡಿ, ಅದು ನಾನು ಮಾಡಿದ ನಾಟಕ ಕಣೆ. ಕುಡುಕ್ ನನ್ನ ಮಗ ಇದ್ದಾನಲ್ಲ, ನನ್ನ ಗಂಡ, ಅವನಿಗೆ ಎದುರಿಸೋಕೆ ಅಂತ ಮಾಡಿದ್ದು. ಅವ್ನು ದಿನ ಬಂದು ನನ್ನ ಪ್ರಾಣ ತಿಂತಾನೆ ಕಣೆ, ಹೊಡೆದು. ಅದಕ್ಕೆ ನಾನು ಏನನ್ನ ಮಾಡಿ ನಾಟಕ ಮಾಡೋಣ ಅಂತ ಅವ್ರ ಅಮ್ಮನ ಹೆಸರು ನಾಟಕ ಮಾಡಿದೆ. ನೀವೇ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ರಾ? ಅಯ್ಯೋ ದಡ್ರಿ. ಅಯ್ಯೋ ಹಾಳಾದವಳೆ, ನಂಗೆ ಸಿಕ್ಕಾಪಟ್ಟೆ ಭಯಸ್ಬಿಟ್ಟಲೆ. ನನಗೇನು ದೇವ ಅಂದರೆ ನನಗೇನು ಭಯ ಇದ್ದಿಲ್ಲ, ಸುಮ್ಮನೆ ನಾನು ನಾಟಕ ಮಾಡಿದೆ. ಪಿತ್ತಿ ಛತ್ತಿ ಕಣೆ ನೀನು. ಇಷ್ಟೊತ್ತು ಎದ್ರುಕೊಂಡಿದ್ದೋಳು, ಇವಾಗ ಭಯನೇ ಇಲ್ಲ ನನಗೆ ಅಂತಾಳೆ. ಸಾಕು ನಿಲ್ಸು. ಲೇ ಪರಿ, ನಿನ್ನ ಡ್ಯಾನ್ಸ್ ನಾವೇ ನೋಡಿದ್ದೀವಿ ಕಣೆ. ಭಯ ಇಲ್ಲ ಅಂದ್ಬಿಟ್ಟು ನಮ್ಮೆಲ್ಲಕ್ಕಿಂತ ಮುಂಚೆ ಓಡೋಗ್ಬಿಟ್ಟೆ. ಹೌದು ಕಣೆ ಪರಿ, ಸುಳ್ಳು ಕೇಳ್ತೀಯಾ? ಮಂಜಕ್ಕ ಸುಮ್ಮನೆ ತಮಾಷೆಗೆ ಮಾಡಿದೆ ಅಷ್ಟೇ. ಓಹೋ ಏನು ಲೆವೆಟ್ ಲೇಡೀಸ್ ಎಲ್ಲ ಎಲ್ಲೋ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಒಳ್ಳೇದೇ ಆಯ್ತಮ್ಮ. ಎಲ್ಲಾದರೂ ತಿಂಡಿ ಎಲ್ಲ ಆಯ್ತಾ? ಓ ಸುಬ್ಬಕ್ಕ ಅವರು ಏನು ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಿ ಈ ಕಡೆ ನಮ್ಮ ಲೆವೆಟ್ ಕಡೆಗೆ. ಚೆನ್ನಾಗಿದ್ದೀರಾ? ಹಾಂ ಮಂಜಮ್ಮ ಚೆನ್ನಾಗಿದ್ದೀವಿ. ನೀವೇ ಚೆನ್ನಾಗಿದ್ದೀರಾ? ಅದೇನಿಲ್ಲ, ನನ್ನ ಮಗಳು ಬಾಣಂತನಕ್ಕೆ ಅಂತ ಬಂದಿದ್ಲಲ್ಲ, ಅವಳ ಮೊಮ್ಮಗಳದ್ದು ನಾಮಕರಣ ಇತ್ತು. 5 ತಿಂಗಳಾಗಿದೆ. ಈ ನಾಮಕರಣ ಮುಗಿಸಿ ಕಳಿಸ್ಬಿಡ್ತೀನಮ್ಮ. ನನ್ನ ಕೈಲಿ ಆಗಲ್ಲ, ಇಷ್ಟು ಸರಿ ನೋಡ್ಕೊಂಡಿರೋದೇ ಹೆಚ್ಚು ನಾನು. ಅದರಲ್ಲೂ ಅವ್ರ ಗಂಡ ಬಾ ಅಂತ ಅವ್ರ ಅತ್ತೆ ತುಂಬ ಹಿಂಸೆ ಮಾಡ್ತಾರೆ. ಅದಕ್ಕೆ ನಾಮಕರಣ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ಕರೆದೋಗೋಣ ಅಂತ ಬಂದೆ. ಓ ಸುಬ್ಬಕ್ಕ, ಹೆಸರು ಇಟ್ಟಿದ್ದೀರಾ? ನನಗೆ ಮೊಮ್ಮಗನ? ಮೊಮ್ಮಗಳು ಕಣೆ, ಮೊಮ್ಮಗಳು. ಹೆಸರೇನೋ ಅಂತಿದ್ರಲ್ಲ? ನಾನೇನು ಹೇಳಕ್ ಹೋಗಿಲ್ಲ. ಅವ್ರ ಮನೆ ದೇವ್ರ ಹೆಸರೇನು ಅಂತೆ.
ನಾಳೆ ಬರ್ತಿಲ್ಲ ಗೊತ್ತಾಗುತ್ತೆ ಬಾ. ನನಗೆ ಜ್ಞಾಪಕ ಇರಲ್ಲ ಕಣವ, ಹೇಳ್ತಾರೆ ನಾನು ಮರ್ತು ಹೋಗ್ತೀನಿ. ಸರಿ ಲಾವಣ್ಯ, ಮುಬೀನಾ, ಮಂಜಕ್ಕ, ಮಾಲಾ ನೀವೆಲ್ಲ ಬಂದ್ಬಿಡ್ರಿ, ಯಾರು ಮಿಸ್ ಮಾಡಬೇಡ್ರಿ ಆಯ್ತಾ? ಅಯ್ಯೋ ಸುಬ್ಬಕ್ಕ, ನೀನು ನೋಡು ನಮ್ಮ ಪರಿನ ಕರೆಯೋದೇ ಮರ್ತೋಗ್ಬಿಟ್ಟಿದೆ ನೋಡು. ಇಲ್ಲ ಮಂಜಮ್ಮ, ನಾನೇನು ಮರ್ತಿಲ್ಲ, ಅದು ನಾನು ಬೇಕಂತಾನೆ ಕರೆದಿಲ್ಲ. ಅದು ಮಕ್ಕು ನಾಮಕರಣ ನೋಡು, ಅವಳು ಅಷ್ಟು ಬರೋದು ಚೆನ್ನಾಗಿರಲ್ಲ. ಅದಕ್ಕೆ ನೀವು ಮಾತ್ರ ಬನ್ನಿ, ಅವಳು ಬರ್ದಿದ್ರು ಪರವಾಗಿಲ್ಲ, ಅವಳು ಬರೋದು ಬೇಡ, ಅದಕ್ಕೆ ನಾನು ಕರೆದಿಲ್ಲ ಅವಳನ್ನು. ಅಯ್ಯೋ ಸುಬ್ಬಕ್ಕ, ನೀನು ಏನು ಹೇಳ್ತಾ ಇದೀಯಾ? ಅವಳು ಬರೋದು ಬೇಡವಾ? ಯಾಕೆ? ನಮ್ಗೆ ಅರ್ಥ ಆಗಿಲ್ಲ, ನೀನು ಏನು ಮಾತಾಡ್ತಾ ಇದೀಯಾ? ಅವಳು ಯಾಕೆ ಬರಬಾರ್ದು? ಸುಬ್ಬಕ್ಕ ಅವರೇ, ಹೌದು, ನೀವು ಹಂಗೆಲ್ಲ ಹೇಳೋ ತಪ್ಪು. ಅವಳು ಬರದೇ ಇದ್ರೆ ನಾವೆಲ್ಲ ಬರ್ತೀವಿ ಅನ್ಕೊಂಡಿದ್ದೀರಾ? ಅಯ್ಯೋ ಹಂಗಲ್ರಮ್ಮ, ನಾನು ಹೇಳ್ತದೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದು ಮಗು ನಾಮಕರಣ, ಅವಳು ಬಂದು ಮಗುನ ಮುಟ್ಟಿದ್ರೆ ಮಗು ಹುಷಾರು ಇಲ್ದಂಗೆ ಆಗುತ್ತೆ, ಮತ್ತೆ ಹುಷಾರು ತಪ್ಪುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು. ಸುಬ್ಬಕ್ಕ, ನೀನು ಹಿಂಗೆ ಹೇಳೋದು ನಿಂಗೆ ಚೆನ್ನಾಗಿ ಕಾಣಿಸಲ್ಲಮ್ಮ. ಅದು ಏನು ಮಾತಾಡ್ತಿದ್ದೆ ನೀನು? ಹಂಗೆಲ್ಲ ಮಾತಾಡೋದು ತಪ್ಪು. ಹೌದು ಸುಬ್ಬಕ್ಕ ಅವರೇ, ನೀವು ಹಾಗೆಲ್ಲ ಮಾತಾಡಬೇಡಿ, ನಮಗೆ ಬೇಜಾರಾಗುತ್ತೆ. ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಏನೋ ಪಕ್ಕದಲ್ಲಿ ಇದ್ದಾರಲ್ಲ, ನನ್ನ ಕರೆಯಕ್ಕೆ ಬಂದರೆ ನಮಗೆ ಜೋರು ಮಾಡ್ತೀರಾ? ಓ ನೀವ್ಯಾರೋ ಬರೋದೇ ಬೇಕಾಗಿಲ್ಲ ಬಿಡ್ರಿ, ನೀವು ಬರ್ದಿದ್ರೆ ನನ್ನ ಮೊಮ್ಮಗಳು ನಮ್ಮ ಕಾರಣ ನಿಂತೋಗುತ್ತಾ? ಓಹೋ ಹಂಗೆ ಅತಿ ಆಡ್ತಾರೆ. ಏನೋ ಪಾಪ ಅಂತ ಕರೆಯಕ್ಕೆ ಬಂದರೆ. ಸುಬ್ಬಕ್ಕ, ನಾನು ಹಿಂಗಂತಿ ಅಂತ ಬೇಜಾರು ಮಾಡ್ಕೋಬೇಡ. ಯಾಕೋ ನಮ್ಗೆ ಇಷ್ಟ ಆಗಿಲ್ಲ ಹಿಂಗೆ ಮಾತಾಡ್ತಾರ ಮಾತು. ದೊಡ್ಡವಳಾಗಿ ಹಿಂಗೆಲ್ಲ ಮಾತಾಡೋ ಸರಿನಾ ನೀನು ಹೇಳು? ನಿಮಗೆಲ್ಲ ಹಂಗೆ ಅನ್ಸುತ್ತೆ. ನಿನ್ಗೊಬ್ಬ ಮಗಳು ಅವಳಲ್ಲ, ಅವಳಿಗೆ ಮದುವೆ ಮಾಡಿ ಬಾಣಂತಲೆಲ್ಲ ಮಾಡು, ಆವಾಗ ನಿನ್ನ ಕರಿತಿ ಹೇಳಿ ಗೊತ್ತಾಗುತ್ತೆ ಅವಳನ್ನ. ನಾನು ನೋಡ್ದೆ ಎಲ್ಲಿ ಹೋಗ್ತೀನಿ, ನಾನು ಇಲ್ಲಿ ಬರಲೇಬಾರ್ದಾಗಿತ್ತು, ಯಾಕಾದ್ರೂ ಬಂದ. ಛೇ ಅಮ್ಮಂದು ಜಾಸ್ತಿ ಆಯಿತು. ಪರಿ ಸುಮ್ಮನಿರೆ, ಯಾಕೆ ಬೇಜಾರು ಮಾಡ್ಕೊತಿದ್ಯಾ? ಅವ್ರ ಮಾತುಗಳನ್ನ ತಲೆ ಕಟ್ಸ್ಕೋಬೇಡ ಆಯ್ತಾ? ಪರಿ ಸುಮ್ಮನಿರು, ಅದಕ್ಕೆಲ್ಲ ಯಾಕೆ ಹಂಗೆ ಅನ್ಕೋತೀಯ? ಸುಮ್ಮನಿರು. ಪರಿ ಬಿಡೇ ಹೋಗ್ಲಿ.